ಹಾಯ್ ಆಲ್, ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ನಾನಿವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ ಆ್ಯಂಡ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾವೆಲ್ಲರೂ ತುಂಬ ಚೆನ್ನಾಗಿದ್ದೀವಿ. ಆ್ಯಂಡ್ 3 ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಈ ಸಿಂಪಲ್ ಡಿಶ್ ಮಾಡ್ಕೊಂಡಿದ್ದೆ. ಏನಾದರೂ ಸ್ವೀಟ್ ತಿನ್ನಬೇಕು ಅನ್ನಿಸ್ತಿತ್ತು. ಸೊ ಸಡನ್ನಾಗಿ ಮನೇಲಿ ಬನ್ ಮಾತ್ರ ನಂಗೆ ಇದ್ದಿದ್ದು. ಸೊ ಬನ್ ಜೊತೆಗೆ ಬಟರ್ ಕೂಡ ಇತ್ತು. ಸೊ ಇದನ್ನು ಯೂಸ್ ಮಾಡ್ಕೊಂಡು ಈ ಸಿಂಪಲ್ಲಾಗಿ ಏನಾದರೂ ಒಂದು ಮಾಡೋಣ ಅಂತ ಹೇಳಿ ಒಂದು ಯೂಟ್ಯೂಬ್ ವೀಡಿಯೋಲ್ಲಿ ಕೂಡ ನಾನು ನೋಡಿದ್ದೆ. ಸೊ ನಂಗೆ ಇಷ್ಟ ಆಯಿತು ಇದು ಅಂತ ಹೇಳಿ ಟ್ರೈ ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಸೊ 4 ಜನ ಇದ್ವಿ. ಸೊ 4 ಬನ್ ತೊಗೊಂಡು ಅದನ್ನ ಮಧ್ಯಕ್ಕೆ ಸೀಳ್ಕೊಂಡು ಅದಕ್ಕೆ ಸ್ವಲ್ಪ ಬಟರ್ ಅಪ್ಲೈ ಮಾಡಿಬಿಟ್ಟು ಶುಗರ್ನ ಪೌಡರ್ ಮಾಡಿ ಇಟ್ಕೊಂಡಿದ್ದೆ. ಆ ಶುಗರ್ ಪೌಡರ್ನ ಸ್ವಲ್ಪ ಅದ್ರ ಮೇಲೆ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನಿಮಗೆ ಸ್ವೀಟು ಈ ಥರ ಪ್ರೆಸ್ ಮಾಡಿ 4 ಬನ್ನು ಕೂಡ ಅದೇ ಥರ ರೆಡಿ ಮಾಡ್ಕೊಂಡಿದ್ದೆ. ತುಂಬ ಒಂದು 5 ಮಿನಿಟ್ಸ್ ಆಗಿತ್ತು ಅಷ್ಟೇ. ನನಗೆ ತುಂಬ ಟೈಮ್ ಕೂಡ ಹಿಡಿಲಿಲ್ಲ. ಬಟ್ ಏನೋ ಒಂದು ತಿನ್ನಬೇಕು ಅನಿಸ್ದಾಗ ಈ ಥರ ಮಾಡ್ಕೊಬೋದು ಅಂತ ಹೇಳಿ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಈ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದೆ. ಸೊ ಈ ಥರ ಬನ್ ಮೇಲೆ ಬಟರ್ನ ಹಾಕ್ಬಿಟ್ಟು ಶುಗರ್ ಪೌಡರ್ ಹಾಕ್ಕೊಂಡಿದ್ನಲ್ಲ, ಸೊ ಇದನ್ನು ಹಾಗೇ ಸ್ವಲ್ಪ ಬಟರ್ ಪ್ಯಾನ್ ಮೇಲೆ ಹಾಕಿ ಡಬಲ್ ಸೈಡ್ ಫ್ರೈ ಮಾಡ್ಕೊಂಡಿದ್ದೆ ಅಷ್ಟೆ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತ, ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ತುಂಬ ಥ್ಯಾಂಕ್ಸ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾಕಂದರೆ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ತುಂಬ ಜನ ನೋಡ್ತಾ ಇದ್ದೀರಾ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೂ ಹೆಲ್ಪ್ ಆಗುತ್ತೆ ಅಂತ ಕೇಳ್ಕೊತ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ನಾನು ಪ್ರತಿ ಸತಿ ವೀಡಿಯೋ ಹಾಕಿದಾಗ. ಅದರಿಂದ ನೀವು ಕೂಡ ಎಲ್ಲ ವೀಡಿಯೋಸ್ ನೋಡ್ಬೋದು. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ ಅಂತ ಕೇಳ್ಕೊತ ಸಪೋರ್ಟ್ ಮಾಡ್ತಿರೋರಿಗೆಲ್ಲ ತುಂಬ ಥ್ಯಾಂಕ್ಸ್. ಈ ಥರ ಬಟರ್ ಸ್ವಲ್ಪ ಹಾಕ್ಕೊಂಡು ಅದ್ರ ಮೇಲೆ ಬನ್ನ ಇಟ್ಟು 2 ಸೈಡು ಫ್ರೈ ಮಾಡ್ಕೊಂಡಿದ್ದೀನಿ. ಇದು ಹೆಂಗಿದೆ ಉಬ್ಬಿದ ಥರ ಇದೆಯಲ್ಲ ಬನ್ನು, ಬಟ್ ಫ್ರೈ ಮಾಡ್ಕೊತ ಅದು ಫುಲ್ ಈ ಥರ ಪ್ಲೇಟ್ ಥರ ಆಗಿಬಿಡುತ್ತೆ. ಸೊ ತಿನ್ನೋಕ್ಕೂ ಕೂಡ ಈಸಿಯಾಗಿರುತ್ತೆ. ಒಂದು ಸಿಂಪಲ್ ಡೆಸರ್ಟ್ ಅಂತ ಹೇಳ್ಬೋದು ಮನೇಲಿ ತಿನ್ನಬೇಕು ಅಂತಂದರೆ. ಏನೋ ಈಸಿಯಾಗಿತ್ತು ಅಂತ ಟ್ರೈ ಮಾಡಿದ್ದೆ. ಜಸ್ಟ್ 3 ಇಂಗ್ರೀಡಿಯೆಂಟ್ಸ್ ಅಲ್ವಾ, ಅದಕ್ಕೆ ಟ್ರೈ ಮಾಡಿದ್ದೆ. ಚೆನ್ನಾಗಿ ಬಂದಿತ್ತು. ಯೂಶ್ವಲಿ ಬನ್ ಬಟರ್ ಜಾಮೆಲ್ಲ ತುಂಬ ಜನ ಇಷ್ಟಪಡ್ತಾರಲ್ವ. ನಮ್ಮನೇಲಿ ಜಾಮ್ ಇಷ್ಟ ಆಗಲ್ಲ ನನ್ನ ತಮ್ಮಂಗೆಲ್ಲ ಅಂತ ಹೇಳಿ ಅದಕ್ಕೆ ಬದಲು ಶುಗರ್ ಪೌಡರ್ ಯೂಸ್ ಮಾಡಿದ್ದೆ ಅಷ್ಟೇ. ಶುಗರ್ ಪೌಡರಿನ ಸ್ವೀಟ್ನೆಸ್ ಇಷ್ಟ ಆಗುತ್ತೆ ಕೆಲವರಿಗೆ, ಜಾಮ್ ಇಷ್ಟ ಆಗಲ್ಲ. ಸೊ ನನ್ನ ತಮ್ಮ ಜಾಮ್ ತಿನ್ನಲ್ಲ ಅಂತ ಹೇಳಿ ಆಪ್ಷನಲ್ಲಾಗಿ ಶುಗರ್ ಯೂಸ್ ಮಾಡಿದ್ದೆ. ಇದನ್ನ ಶುಗರ್ ಬನ್ ಅಂತ ಕರಿಬೋದು ಅಥವಾ ಬಟರ್ ಬನ್ ಅಂತಲೂ ಕರಿಬೋದು. ಈಸಿ ಆ್ಯಂಡ್ ಸಿಂಪಲ್. ಸೊ ಈ ಥರ ಫ್ರೈ ಮಾಡ್ಕೊಂಡಿದ್ಮೇಲೆ ಇದನ್ನ ಇಟ್ಕೊಂಡು ಇದ್ರ ಮೇಲೆ ಕೂಡ ಸ್ವಲ್ಪ ಶುಗರ್ ಪೌಡರ್ನ ಈ ಥರ ಡೆಕೋರೇಟಿವ್ ಆಗಿ ನೋಡೋಕ್ಕೂ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಎಕ್ಸ್ಟ್ರಾ ಶುಗರ್ ಇರಬೇಕಲ್ಲ, ಆ ಬಟರ್ ಜೊತೆಗೆ ಶುಗರ್ ಮಿಕ್ಸ್ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಥರ ಎಕ್ಸ್ಟ್ರಾ ಶುಗರ್ ಕೂಡ ಟಾಪ್ ಮಾಡಿಕೊಂಡು ಬಿಸಿಯಲ್ಲೇ ತಿಂದ್ಬಿಟ್ಟಿದ್ವಿ ನಾನು ತಮ್ಮ ತಂಗಿ ಎಲ್ಲ. ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಟ್ರೈ ಮಾಡಿ ನೋಡಿಬಿಟ್ಟು ಇಷ್ಟ ಆಯಿತಾ ಅಂತ ಹೇಳಿ ಈ ಒಂದು ಬಟರ್ ಬನ್. ಸೊ ಇದನ್ನು ತಿಂದು ಮುಗಿಸಿ ಲಂಚ್ ಮಮ್ಮಿ ಬಸ್ಸಾರು ಮಾಡಿದರು. ನನಗೆ ಒನ್ ಆಫ್ ದ ಫೇವ್ರೆಟ್ ಡಿಶ್ ಅಂತ ಹೇಳ್ಬೋದು ಅದು ಲಂಚ್ಗೆ. ಸೊಪ್ಪು ಪಲ್ಯ ಎಲ್ಲ ತುಂಬ ಹೆಲ್ದಿ ಅಲ್ವಾ. ತಿಂದು ಮುಗಿಸ್ಬಿಟ್ಟು ನಾನು ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗಿದ್ದೆ. ಚಿಕ್ಕಮ್ಮನ ಮನೆ ಅಂದರೆ ಮಮ್ಮಿಯವ್ರು ತಂಗಿದಾರಲ್ಲ, ನಮ್ಮ ಚಿಕ್ಕಮ್ಮ ಅತ್ತಿಬೇಲೆಯಲ್ಲಿರೋದವರು ಹೊಸೂರು ಹತ್ರ. ಸೊ ನಮ್ಮ ಮನೆಯಿಂದ ನಾನು ಚಿಕ್ಕಮ್ಮನ ಮನೆಗೆ ಹೋಗಿದ್ದೆ. ಅಲ್ಲೋದ್ರೆ ಅವ್ರ ಮನೆ ಹತ್ರನೇ ಜಿಗಳ ಅಂತ ಒಂದು ಊರು. ಅಲ್ಲಿ ರಾಮನವಮಿ ದಿವಸ ಈ ಥರ ಅವ್ರ ಊರಲ್ಲಿ ಗ್ರ್ಯಾಂಡಾಗಿ ತೇರು ಪಲ್ಲಕ್ಕಿ ಅಂತ ಇದನ್ನ ಹೇಳ್ತಾರಲ್ಲ, ತೇರು, ಇದನ್ನು ಹೇಳ್ಕೊಂಡು ಹೋಗ್ತಾಯಿದ್ರು. ನೋಡೋಕೆ ಚೆನ್ನಾಗಿರುತ್ತೆ ಬಾ ಅಂತ ನಮ್ಮ ಚಿಕ್ಕಮ್ಮ ಕರ್ಕೊಂಡು ಹೋಗಿದ್ರು. ಸೊ ಅಲ್ಲಿ ಹೋಗಿ ಅದನ್ನೆಲ್ಲ ನೋಡಿಕೊಂಡು ಬಂದ್ವಿ ನಾನು ಚಿಕ್ಕಮ್ಮ. ಇವರೇ ನಮ್ಮ ಚಿಕ್ಕಮ್ಮ ಗೊತ್ತಲ್ಲ. ಸೊ ಬಂದಮೇಲೆ ನನ್ನ ತಮ್ಮ ಕೂಡ ಫ್ರೀ ಇದ್ದ. ನಾನು ಕಾರ್ ತೊಗೊಂಡು ಅತ್ತಿಬೇಲೆ ಫುಲ್ ಆನೆಕಲ್ಲು ಆ ಸೈಡೆಲ್ಲ ಹೋಗ್ಬಿಟ್ಟು ರೌಂಡ್ ಹೋಗ್ಬಿಟ್ಟು ಬಂದಿದ್ವಿ. ಒಂಥರ ರಿಫ್ರೆಶಿಂಗ್ ಈವ್ನಿಂಗ್. ಮನೇಲಿದ್ರೆ ಬೋರ್ ಹೊಡೆಯುತ್ತೆ. ಸೊ ಕಾರಲ್ಲಿ ಸಾಂಗ್ಸ್ ಹಾಕ್ಕೊಂಡು ಒಂದು ಡ್ರೈವ್ ಹೋಗ್ಬಿಟ್ಟು ಬಂದಿದ್ವಿ. ಬಂದು ನೆಕ್ಸ್ಟ್ ಡೇ ನಾನು ಚಿಕ್ಕಮ್ಮ ಮತ್ತು ತಮ್ಮ 3 ಜನ ಗ್ರಾಸರಿ ಶಾಪಿಂಗ್ ಅಂತ ಹೋಗಿದ್ವಿ. ಸೊ ಹೋಗಿ ಬೇಕಾಗಿರೋ ವೆಜಿಟೇಬಲ್ಸ್, ಮನೆಗೆ ಫ್ರೂಟ್ಸ್ ಏನೇನು ಬೇಕೋ ಎಲ್ಲ ಫ್ರೆಶ್ ಆಗಿ ನೋಡಿ ತೊಗೊಂಬಂದಿದ್ವಿ. ಮತ್ತು ಈ ಸಮ್ಮರಲ್ಲಿ ಯಾವುದು ಕೂಡ ತುಂಬ ತೊಗೊಂಡು ಸ್ಟಾಕ್ ಇಟ್ಕೊಂಡ್ರೆ ಇರೋದೇ ಇಲ್ಲ, ಎಲ್ಲ ಹಾಳಾಗಿಬಿಡುತ್ತೆ. ಸೊ ಫ್ರೆಶ್ಶಾಗಿ ಹೋಗಿ ತೊಗೊತಾ ಇರಬೇಕು. ಏನಾಗಲಿ ಫ್ರೂಟ್ಸು, ವೆಜಿಟೇಬಲ್ಸು, ತೆಂಗಿನಕಾಯಿ ಕೂಡ ಇರ್ತಾಯಿಲ್ಲ ಮನೇಲಿ ಇಟ್ಟರೆ. ಸೊ ವೆಜಿಟೇಬಲ್ಸ್ ಏನೇನು ಬೇಕೋ ತೊಗೊಂಡು, ತರಕಾರಿ ತೊಗೊಂಡು, ಹಾಗೆ ಫಿಶ್ ತೊಗೊಂಡು ಮನೆಗೆ ಬಂದಿದ್ವಿ. ಮನೆಗೆ ಬಂದಮೇಲೆ ನೋಡಿ ನಮ್ಮ ಅಲೆಕ್ಸಾಗೆ ತಿನ್ಸೋದೇ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ಕಿರ್ಚ್ತದಳು ನೋಡಿ. ತಿನ್ಸೋಕೆ ಅನ್ನ ಹಾಕ್ಕೊಂಡ್ರೆ ಈ ಥರ ತೊಗೊತಾಳೆ, ತಿನ್ನೋದೇ ಇಲ್ಲ. ಸಖತ್ ಟ್ರಬಲ್ ಕೊಡ್ತಾಳೆ ಸ್ಟಾರ್ಟಿಂಗ್ ಟ್ರಬಲ್ಲು. ಆಮೇಲೆ ನಿಧಾನಕ್ಕೆ ಮುದ್ದು ಮಾಡಿ ಪಕ್ಕದ ಮನೆ ನಾಯಿಗೆ ಕೊಟ್ಬಿಡ್ತೀನಿ, ರೋಡ್ ನಾಯಿಗೆ ಕೊಟ್ಬಿಡ್ತೀನಿ ಅಂತ ಹೆದರಿಸಿ ರೇಗಿಸಿ ಮುದ್ದು ಮಾಡಿ
ಒಂದೊಂದು ಅವಳೆ ಅಂತೂ ತಿನ್ನೋದೇ ಇಲ್ಲ, ಅವಳು ಯಾವತ್ತೂ ಅವಳೆ ತಿನ್ನೋದಿಲ್ಲ. ಸೊ ಈ ಥರ ತಿನ್ಸಿದ್ರೆ ಮಾತ್ರ ತಿನ್ನೋದು, ಅದನ್ನು ಫೋರ್ಸ್ ಮಾಡಿ ಅಯ್ಯೋ ತಿಂದಿಲ್ಲ ಅಂದರೆ ಹೊಟ್ಟೆ ಹಾಸ್ಕೊಂಡಿರ್ತಾಳಲ್ಲ ಅಂತೇಳಿ ನಾವೇ ತಿನ್ನಿಸ್ಬೇಕು. ಅವಳ ಹತ್ರ ಇಟ್ಟು ಒಂದೊಂದೇ ತೋರಿಸಿ ಅವಳಿಗೆ ಇಲ್ದಿರೋ ಡೈಲಾಗೆಲ್ಲ ಹೇಳಿ, ಚಿಕ್ಕ ಮಕ್ಳಿಗೆಲ್ಲ ಮುದ್ವಾಡ್ತೀವಿ, ನೀನು ತಿಂದಿಲ್ಲ ಅಂದರೆ ಪಕ್ಕದ ಮನೆ ಹುಡುಗನ ಕೊಟ್ಬಿಡ್ತೀನಿ, ನಿನ್ನ ಫ್ರೆಂಡಿಗೆ ಕೊಟ್ಬಿಡ್ತೀನಿ ಅಂತ ಹಾಗೆಲ್ಲ ಹೇಳಿ ರಾಮು ಕೊಟ್ಬಿಡ್ತೀನಿ ರೋಡಲ್ಲಿರೋಳಿಗೆ ಅಂತ ಫುಲ್ ರೇಗಿಸ್ತಾ ಇದ್ಮೇಲೆ ನೋಡಿ ಎಷ್ಟೊತ್ತು ಆಟಾಡಿಸ್ತಿದ್ದಾಳೆ ಹಿಂಗೆ ನನ್ನನ್ನು ಫುಲ್ ಆಟಾಡಿಸಿ ಒಂದು ಅರ್ಧ ಗಂಟೆನೇ ಮಾಡಿದ್ದಾಳೆ ಅಂತ ಹೇಳ್ಬೋದು. ಅವತ್ತು ಅರ್ಧ ಗಂಟೆ ಸತಾಯಿಸಿದ್ದಾಳೆ. ತಿನ್ನೋ ಥರ ಹಿಂಗೆ ಹಿಂಗೆ ಮಾಡೋದು, ನಾಲ್ಗೆಲ್ಲ ಕೆಳಗಡೆ ತಳ್ಬಿಟ್ಟು ಸುಮ್ಮನೆ ಕುತ್ಕೊಳ್ಳೋದು, ಹಂಗೆ ಮಾಡ್ತಾಯಿದ್ಲು. ಸತಾಯಿಸ್ತಾ ಇದ್ಲು, ಅಷ್ಟಿಷ್ಟು ಸತಾಯಿಸ್ತಿರ್ಲಿಲ್ಲ. ಆದರೆ ಫುಲ್ ಗುಡ್ ಗರ್ಲ್ ಅವಳು. ನೋಡಿ ತಲೆ ಹೆಂಗೆ ಅಳ್ಳಾಡಿಸ್ತಿದ್ದಾಳೆ. ಸ್ನಾನ ಮಾಡೋಕ್ಕೇನಾದ್ರು ನಾನು ಹೋಗ್ಬಿಟ್ರೆ ಬಾತ್ರೂಮ್ ಹತ್ರನೇ ನಾನು 1 ಅವರ್ ಆದರೂ ಸರಿ ಸ್ನಾನ ಮುಗಿಸ್ಕೊಬರೋಕ್ಕೆ 1 ಅವರ್ ಆದರೂ ಅಲ್ಲೇ ಕೂತ್ಕೊಂಡ್ಬಿಟ್ಟಿರ್ತಾಳೆ. ಇನ್ನೆಲ್ಲೋ ಹೋಗ್ಬಿಡ್ತೀನೋ ಅಂದ್ಬಿಟ್ಟು. ಮತ್ತು ಮಲ್ಕೊಳಕ್ಕೆ ಬಂದು ನನ್ನ ರೂಮಲ್ಲಿ ಬೆಡ್ ಮೇಲೆ ಮಲಗಿದ್ರೆ ಕೆಳಗಡೆ ನಾನೆಲ್ಲಿ ಮಲಗಿರ್ತೀನೋ ಅಲ್ಲೇ ಬಂದು ಕೆಳಗಡೆ ಮಲಗಿರ್ತಾಳೆ, ಅಷ್ಟು ಪ್ರೀತಿ ಕೊಡ್ತಾಳೆ. ಸೊ ನನಗೂ ತಿನ್ಸೋಕ್ಕೆ ಎಷ್ಟೊತ್ತಾದರೂ ಬೇಜಾರಾಗಿರಲಿಲ್ಲ. ಅವಳು ತಿಂದರೆ ಸಾಕು ಅಂತ ಹೇಳಿ ಟ್ರೈ ಮಾಡಿ ಆಮೇಲೆ ನನ್ನ ತಮ್ಮನ ಕರೆದೆ ಬಾರೋ ತಿನ್ಸು ಅಂತ. ಅವನು ನಾನು ಮೀಟಿಂಗಲ್ಲಿದ್ದೀನಿ, ನೀನೇ ತಿನ್ಸು ಅಂತ. ಇವಳು ನನ್ನ ಹತ್ರನೇ ತಿಂತೀನಿ ಅಂತ ಅಂದ್ಕೊಂಡು ಟ್ರೈ ಮಾಡೋಣ ಅಂತ ಹೇಳಿ ಕೂತ್ಕೊಂಡು ಟ್ರೈ ಮಾಡಿದೆ. ಅವಳಿಗೂ ಕೂಡ ಫಿಶ್ ಅಂದರೆ ಪ್ರಾಣ ಅಂತೆ. ಸೊ ಅವಳಿಗೆ ಅಂತ 4 ಪೀಸಸ್ ಫಿಶ್ ತೊಗೊಂಡು ಸಪ್ರೇಟಾಗಿ ಅವಳಿಗೆ ಸಾಲ್ಟ್ ಎಲ್ಲ ಹಾಕೋಂಗಿಲ್ಲ. ಸೊ ಅವಳಿಗೆ ಜಸ್ಟ್ ಒಂದು ಸ್ವಲ್ಪ ಅರ್ಶಿನ ಹಾಕ್ಬಿಟ್ಟು ನೀರಲ್ಲಿ ಬೇಯಿಸ್ಬಿಟ್ಟು 4 ಪೀಸಸ್ ಎತ್ಕೊಂಬಂದು ಇಟ್ಟಿದ್ರು ನಮ್ಮ ಚಿಕ್ಕಮ್ಮ. ಮಧ್ಯಾಹ್ನಕ್ಕೆ 2 ಪೀಸ್, ನೈಟ್ಗೆ 2 ಪೀಸ್ ಇಡೋಣ ಅಂತೇಳಿ ಅದ್ರಲ್ಲಿ ತುಂಬ ಕೇರ್ಫುಲ್ಲಾಗಿ ಒಂದು ಮುಳ್ಳು ಇಲ್ದಿರೋ ಥರ ಚೆಕ್ ಮಾಡಿ ಎಲ್ಲ ನೀಟಾಗಿ ಈ ಥರ ರಿಮೂವ್ ಮಾಡಿಕೊಂಡು ಅವಳಿಗೆ ಇಡಬೇಕು. ಫುಲ್ ಅದನ್ನ ಸ್ಮ್ಯಾಶ್ ಮಾಡಿ. ಫಿಶ್ ಎಲ್ಲ ಫೇವ್ರೇಟು, ಇದನ್ನು ಮಾತ್ರ ಅವಳೇ ತಿನ್ಕೊಂಬಿಟ್ಲು ಇಟ್ಟಿದ ತಕ್ಷಣ. ಬಟ್ ನೋಡಿ ಫುಡ್ ತಿನ್ನೋಕ್ಕೆ ಎಷ್ಟು ಆಟಾಡಿಸಿದ್ಲು ಅಂತ. ಈ ಥರ ಒಂದು ಮುಳ್ಳು ಇಲ್ದಿರೋ ಥರ ನೀಟಾಗಿ ಅದೊಂದು 1 ಅವರ್ ಆಯಿತು ಅಷ್ಟು ಮುಳ್ಳು 2 ಪೀಸಲ್ಲಿ ಬಿಡ್ಸೋಕ್ಕೆ. ನನ್ನ ತಮ್ಮ ಬಂದ್ಬಿಟ್ಟು ನೀಟಾಗಿ ಬಿಡಿಸ್ಕೊಟ್ಟ. ಸೊ ಇದನ್ನು ಮಾತ್ರ ಬಂದ್ಬಿಟ್ಟು ಅವಳೇ ತಿನ್ಕೊಂಡಿದ್ಲು. ಅವಳಿಗೆ ಸಖತ್ ಇಷ್ಟ ಅಂತೆ ಫಿಶ್ ಅಂತಂದರೆ. ಸೊ ಈ ಸಮ್ಮರ್ ಸೀಸನಲ್ಲಿ ನಾವು ಮನೇಲಿ ಐಸ್ ಕ್ರೀಮು ಏನೋ ಒಂದು ತಿಂತಾನೆ ಇರ್ತೀವಿ. ಈ ಸೆಕೆಯಲ್ಲಿ ಆಗ್ತಾನೆ ಇಲ್ಲ ಯಾಕೋ. ಈ ಸತಿ ಸಖತ್ ಸೆಕೆ ಇದೆ ಅಲ್ವಾ. ನೋಡಿ ಜೊಳ್ಳೆ ಹೆಂಗೆ ಸುರಿತಾ ಇದೆ ಫಿಶ್ ನೋಡ್ತಾ ಅವಳಿಗೆ. ಆಮೇಲೆ ಟಕ್ಕಂತ ಮುಳ್ಳೆಲ್ಲ ತೆಗಿತಾರ ತನಕ ವೆಯ್ಟ್ ಮಾಡ್ತಾಯಿದ್ಲು. ತಿನ್ನೋ ಅಂದಿದ ತಕ್ಷಣ ಫುಲ್ ಅವಳೇ ತಿನ್ಕೊಂಬಿಟ್ಲು ಫಿಶ್ನ. ಮತ್ತು ಇನ್ನೊಂದು ಏನು ಗೊತ್ತಾ, ನಮ್ಮ ಚಿಕ್ಕಮ್ಮ ನಾಯಿ ಪ್ರೇಮಿ ಅಂತ ಹೇಳಿದ್ನಲ್ಲ ಅವತ್ತೆಲ್ಲ, ರೋಡ್ ನಾಯಿಗಳಿಗೆ ಊಟ ಹಾಕ್ತಾರೆ ತೋರಿಸಿದ್ನಲ್ಲ, ಡೈಲಿ ಆ ಥರ ಹಾಕ್ತಾರೆ ಅಂತ. ಸೊ ಅವತ್ತು ನಾನು ನಿಮ್ಗೆ ತೋರಿಸಿದ ವೀಡಿಯೋದಲ್ಲಿ ಬ್ಲ್ಯಾಕಿ ಅಂತ ಒಬ್ಬ ಇದ್ನಲ್ಲ, ಅವನ ಹೆಸರು ಲಕ್ಕಿ ಅಂತ ಇಟ್ಟಿದ್ದೀವಿ. ಅವ್ನಿಗೇನಾಯಿತು ಅಂತ ಗೊತ್ತಿಲ್ಲ, ಬಿಸಿಲಲ್ಲೇ ಮಲಗಿರೋದ್ರಿಂದ ಹೀಟ್ ಸ್ಟ್ರೋಕ್ ಆಯಿತಾ, ಯಾರಾದರೂ ಹೊಡೆದ್ಬಿಟ್ಟು ಆಯಿತಾ ಅಂತ ಗೊತ್ತಿಲ್ಲ. ಹಿಂದೆಗಡೆ 2 ಕಾಲು ಫುಲ್ಲು ಅವ್ನಿಗೇನು ನಡೆಯೋಕ್ಕೆ ಆಗ್ತಾಯಿಲ್ಲ, ಫುಲ್ ಬಿದ್ದೋಗ್ಬಿಟ್ಟಿದೆ 2 ಕಾಲೂ. ಸೊ ಅವ್ನು ಒಂದೇ ಮೂಲೆಯಲ್ಲಿ ಮಲ್ಕೊಂಡು ಒಂಥರ ಹೇಳ್ಕೊಂಡು ಓಡಾಡ್ತಿದ್ದಾನು. ಪಾಪ ಎಷ್ಟು ಬೇಜಾರಾಗೋಯ್ತು ಅಂದರೆ ಅವನ್ನ ನೋಡಿ ನಮ್ಮ ಚಿಕ್ಕಮ್ಮ ಅಂತ ಹತ್ಕೊಂಡು ನಿಂತಿದ್ರು ಅವನ ಹತ್ರ. ಸೊ ಮನೇಲಿ ನಮಗೆ ಫಿಶ್ ಸಾರು ಮಾಡ್ಕೊಂಡಿದ್ವಲ್ಲ, ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಫಿಶ್ ಸಾರು ಮಾಡಿ ಇಡ್ಲಿ ಮಾಡ್ಕೊಂಡಿದ್ವಿ ತಿನ್ನೋಕ್ಕೆ. ಅವಳಿಗೆ ಫಸ್ಟ್ ಇಟ್ಬಿಡ್ಬೇಕು, ಇಲ್ಲಾಂದರೆ ನಮಗೆ ತಿನ್ನೋಕ್ಕೆ ಬಿಡಲ್ಲ ಅಂತೇಳಿ ಅವಳಿಗೆ ಇಟ್ಬಿಟ್ಟು ನೆಕ್ಸ್ಟ್ ನಾವು ಕೂಡ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮತ್ತು ಫಿಶ್ ಸಾರು ತಿಂದು ಮುಗಿಸಿದ್ವಿ. ಹಾಗೆ ಮೂವಿ ಒಂದು ಹೊಸದು ಬಂದಿತ್ತು, ಅದನ್ನು ನೋಡ್ತಾ ಇದ್ವಿ. ಮೂವಿ ನೋಡಿ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡಿ ನಾನು ಚಿಕ್ಕಮ್ಮ ಅತ್ತಿಬೆಲೆಯಿಂದ ಹೊಸೂರು ಹತ್ರ ಅಲ್ವಾ. ಸೊ ಹೊಸೂರಲ್ಲಿ GRT ಎಲ್ಲ ಇರೋದ್ರಿಂದ ನಮ್ಮ ಪಾಪುಗೆ ಕೈಗೆ ಬಳೆ ತೊಗೊಂಬರ್ಬೇಕು, ಅದೇನೋ ಮಣಿ ಥರ ಹಾಕ್ತಾರಲ್ಲ ಚಿಕ್ಕ ಮಕ್ಕಳಿಗೆ, ಅದನ್ನು ತೊಗೊಂಬರ್ಬೇಕು ಅಂತ ಹೇಳಿ ಹೊರಟಿದ್ವಿ. ಮತ್ತು ತಮಿಳ್ನಾಡು ಎಲೆಕ್ಷನ್ಸ್ ಇತ್ತು ಅವತ್ತು ಅಂತ ಹೇಳಿ ತುಂಬ ರಶ್ಶು ಮತ್ತು ತುಂಬ ಟ್ರಾಫಿಕ್ ಆಗಿಬಿಟ್ಟಿತ್ತು ರೋಡ್ಸ್ ಎಲ್ಲ. ಸೊ ಗಾಡಿ ತೊಗೊಂಡು ಹೋಗೋದು ಬೇಡ, ಬಸ್ಸಲ್ಲಿ ಹೋಗೋದು ಬೆಸ್ಟ್ ಅಂತ ಹೇಳಿ ಬಸ್ ಹತ್ಕೊಂಡು ಹೋಗಿದ್ವಿ. GRTಗೆ ಹೋಗಿ ಅಲ್ಲಿ ಈ ಥರ ಇಯರಿಂಗ್ಸ್ ಎಲ್ಲ ನೋಡ್ತಾ ಇದ್ವಿ. ಇದು ಸಿಲ್ವರ್ ಇಯರಿಂಗ್ಸು, ಗೋಲ್ಡ್ ಕೋಟೆಡು. ನೋಡ್ತಾ ಇದ್ವಿ ಅದನ್ನು ಚೆನ್ನಾಗಿರೋ ತೊಗೊಳ್ಳೋಣ ಅಂತ ಹೇಳಿ. ಇದರಲ್ಲಿ ಒಂದು ಸೆಟ್ ಸೆಕೆಂಡ್ ರೋಲ್ ಕಾಣಿಸ್ತಿದೆಯಲ್ಲ, ಅದನ್ನು ತೊಗೊಂಡಿದ್ವಿ. ಸಿಲ್ವರ್ ಇಯರಿಂಗ್ಸ್ಗೆ 5K ಚಾರ್ಜ್ ಮಾಡಿದರು. ಆ್ಯಂಡ್ ಪಾಪು ಸೈಜ್ಗೆ 1 ಇಯರ್ವರೆಗೂ ಹಾಕೋ ಥರ, 1 ಮಂತಿಂದ 1 ಇಯರ್ವರೆಗೂ ಹಾಕೋ ಥರ ಚಿಕ್ಕ ಬಳೆ ಬೇಕು ಅಂತ ಕೇಳಿದ್ರೆ ಇದನ್ನು ತೋರಿಸಿದ್ರು. ಸೊ ಅದನ್ನು ತೊಗೊಂಡಿದ್ವಿ. ಜಸ್ಟ್ ಆ ಚಿಕ್ಕ ಬಳೆಗೆ 1000 ಆಗಿತ್ತು. ಅದನ್ನು ಕೂಡ ತೊಗೊಂಡು ಬಿಲ್ಲೆಲ್ಲ ಪೇ ಮಾಡಿ ಬಂದು ಟೀ ಕುಡ್ಕೊಂಡು ಹಂಗೆ ಹೊಸೂರು ಮಾರ್ಕೆಟಲ್ಲಿ ಫ್ಲವರ್ಸ್ ತೊಗೊಂಡು ಮನೆಗೆ ಬಂದು ಸೇರಿದ್ವಿ. ಬಂದಿದ್ದ ತಕ್ಷಣ ನಾನು ಫಿಶ್ ಫ್ರೈಗೆಲ್ಲ ಸ್ವಲ್ಪ ಕಲಿಸ್ಬಿಟ್ಟು, ನಮ್ಮ ಚಿಕ್ಕಮ್ಮಗೆ ಫುಲ್ ಸುಸ್ತಾಗ್ಬಿಟ್ಟಿತ್ತು ಅವತ್ತು ಮನೇಲಿ ತುಂಬ ಕೆಲಸ ಇದ್ದಿದ್ದರಿಂದ. ಸೊ ಫಿಶ್ ಫ್ರೈ ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ನಾನು ಫಿಶ್ ಫ್ರೈ ಮಾಡಿದ್ದೆ. ಪಟ ಅಂತ ಫಿಶ್ ಫ್ರೈ ಮಾಡಿ ಮುಗಿಸಿ ಡಿನ್ನರ್ ತಿಂದು ಬೇಗ ಮಲ್ಕೊಂಬಿಡೋಣ ಅಂತ ಹೇಳಿ ಡಿನ್ನರ್ ತಿಂದು ಮಲಗಿದ್ವಿ.
ಸೊ ಈ ಥರ ಹೋಯಿತು ನನ್ನ ಡೇ. ನನ್ನ ವಿಡಿಯೋ ನೀವೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ನಂಬ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾರಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್, ಬಾಯ್.